27/2026 ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗುತ್ತೆ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಸುಮಾರು 7,481 ಎಕರೆ ಭೂಮಿಗೆ ಟೌನ್ಶಿಪ್ ಮಾಡುವಂಥ ಉದ್ದೇಶದಿಂದ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತಾರೆ. ಒರಿಜಿನಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ. ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಏನು ಸಮ್ಮಿಶ್ರ ಸರ್ಕಾರದ ನೇತೃತ್ವವನ್ನು ವಹಿಸಿದ್ರು, 23/9/2026 ಬೆಂಗಳೂರಿನ ಜನಸಂಖ್ಯೆಯನ್ನು ಡಿಕಂಜೆಸ್ಟ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಟುಕೊಂಡು ಸುಮಾರು 5 ಕಡೆ 60,700 ಎಕರೆ ಜಮೀನನ್ನು ಟೌನ್ಶಿಪ್ಗೆ ಉಪಯೋಗಿಸ್ಕೊಬೇಕು ಅನ್ನುವಂಥ ತೀರ್ಮಾನವನ್ನು 23/9/2026 ತೆಗೆದುಕೊಳ್ತಾರೆ. ಒಂದು ನಂದಗುಡಿ, ಹೊಸಕೋಟೆ ತಾಲೂಕು, ಇನ್ನೊಂದು ಕಸ್ಬಾ ರಾಮನಗರ ತಾಲೂಕು, ಮೂರನೇದು ಬಿಡದಿ ರಾಮನಗರ ತಾಲೂಕು, ಸೋಲೂರು ಮಾಗಡಿ ತಾಲೂಕು, ಸಾತ್ನೂರು ಕನಕಪುರ ತಾಲೂಕು, ಒಟ್ಟು 60,700 ಎಕರೆ. ಇದರಲ್ಲಿ ಈಗ ಭಾಳ ಮುಂಚೂಣಿಯಲ್ಲಿರುವಂಥದ್ದು ಬಿಡದಿನಲ್ಲಿ ಏನು ಸುಮಾರು 9,684 ಎಕರೆ ರೈತರ ಭೂಮಿಯನ್ನು ತೆಗೆದುಕೊಂಡು ಟೌನ್ಶಿಪ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಇವರು ಈ ಪ್ರೋಗ್ರಾಮನ್ನು ಮಾನ್ಯ HD ಕುಮಾರಸ್ವಾಮಿಯವರು ಹಾಕ್ತಾರೆ. BJP ನೇತೃತ್ವ ಸರ್ಕಾರ, BJP ಮತ್ತು JDS ನೇತೃತ್ವ ಸರ್ಕಾರ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಇರ್ತಾರೆ. ಈಗ ಅದು ಕೆರೆ ಕುಂಟೆ ಗ್ರಾಮ ಠಾಣಾ ವ್ಯಾಪ್ತಿ ಎಲ್ಲ ತೆಗೆದು 9,486 ಎಕರೆ ಜಾಗದಲ್ಲಿ 7,481 ಎಕರೆಯನ್ನು ಈಗ ನಮ್ಮ ಸರ್ಕಾರ ಮತ್ತೊಮ್ಮೆ ಇದು 6ನೇ ಬಾರಿ ನೋಟಿಫೈ ಆಗ್ತಾ ಇರುವಂಥದ್ದು, ಪ್ರಿಲಿಮ್ ನೋಟಿಫಿಕೇಶನ್ ಕೊಡ್ತಾ ಇರುವಂಥದ್ದು 27 ಮೇ 2026 7th ಟೈಮ್ ನೋಟಿಫೈ ಆಗುತ್ತೆ. ಅಂಡರ್ ವರ್ಕ್ ಲೀವ್ ಪ್ಲೇ, ವರ್ಕ್ ಲೈವ್ ಇಟ್ ಇಸ್ ಲೀವ್ ಪ್ಲೇ, ಅಲ್ಲೇ ವರ್ಕ್ ಮಾಡೋದು, ಅಲ್ಲೇ ವಾಸಿಸುವಂಥದ್ದು, ಅಲ್ಲೇ ಪ್ಲೇ ರಿಕ್ರಿಯೇಷನು ಎಲ್ಲವೂ ಅಲ್ಲೇ ಸಿಗುವಂಥದ್ದು ಒಂದು ಯೋಜನೆ ಇದೆ, ವರ್ಕ್ ಲೀವ್ ಪ್ಲೇ. ಈ ಟೌನ್ಶಿಪ್ಪಲ್ಲಿ ಜಮೀನನ್ನು ತೆಗೆದುಕೊಂಡಿದ್ದಂಥದ್ದನ್ನು ನಾವು ಸೈಟ್ ಮಾಡಿ ಇನ್ಯಾರಿಗೋ ಬೇರೆಯವರಿಗೆ ಹಂಚಿಕೆ ಅನ್ನುವಂಥದ್ದಿಲ್ಲ. ಇಲ್ಲಿ ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿ ಕಾರಿಡಾರ್ ಮಾಡುವಂಥ ದಿಟ್ಟಿನಲ್ಲಿ 7,481 ಎಕರೆ ಅಲಾಂಗ್ ವಿತ್ ರೆಸಿಡೆನ್ಷಿಯಲ್ ಕಾರಿಡಾರ್. ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಟೌನ್ಶಿಪ್ನ ನಿರ್ಮಾಣ ಮಾಡಿ ಅವರೇ ಟೌನ್ಶಿಪ್ ನಿರ್ಮಾಣ ಮಾಡ್ಕೊತಾರೆ. ಭೂಮಿ ವಶಪಡಿಸಿಕೊಳ್ಳುವಂಥದ್ದು ಅಷ್ಟೇ ನಮ್ಮ ಜವಾಬ್ದಾರಿ. ಕುಮಾರಸ್ವಾಮಿಯವರು ಮಾಡ್ತಾ ಇರುವಂಥ ಆರೋಪದ ಮೇರೆಗೆ 33,000 ಕೋಟಿ ಹಗರಣ, ಆ 40,000 ಕೋಟಿ ಹಗರಣ ಅದು ಹೆಂಗೆ ಬರುತ್ತೆ, ಹೆಂಗೆ ದುಡ್ಡು ಬರುತ್ತೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಕರ್ನಾಟಕದ ಸಂಸ್ಥೆ, ಅಂಗಸಂಸ್ಥೆ BMRDA ಅಕ್ವೈರ್ ಮಾಡಿಕೊಂಡು ಇಂಡಸ್ಟ್ರೀಸ್ನವ್ರಿಗೆ ಕೊಡ್ತಾರೆ. ಇಂಡಸ್ಟ್ರೀಸ್ನವ್ರಿಗೆ ಕೊಡುವಂಥ ಸಂದರ್ಭದಲ್ಲಿ ಒಂದು ಕಂಡೀಷನ್ಸ್ ಏನು ಅಂತಂದರೆ ವರ್ಕ್ ಲೀವ್ ಪ್ಲೇ ಅನ್ನುವಂಥ ಆಧಾರದ ಮೇರೆಗೆ ನೀವು ಆ ಟೌನ್ಶಿಪ್ನ ಬಿಲ್ಡ್ ಮಾಡಬೇಕು ಅನ್ನುವಂಥ ಉದ್ದೇಶ. ಇಡೀ ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದ ಮೇಲೆ, BJP ಸರ್ಕಾರ ಕೇಂದ್ರಕ್ಕೆ ಬಂದ ಮೇಲೆ 10 ವರ್ಷದಲ್ಲಿ ಸುಮಾರು 100 ಟೌನ್ಶಿಪ್ ನಿರ್ಮಾಣಗಳಾಗಿದ್ದಾವೆ. 100 ಬಹುತೇಕ ಟೌನ್ಶಿಪ್ ನಿರ್ಮಾಣಗಳಾಗಿರುವಂಥವೆಲ್ಲವೂ BJP ರೂಲ್ಡ್ ಸ್ಟೇಟ್ಸಲ್ಲಿ. ಇದು ಬಹಳ ದೊಡ್ಡ ಮಟ್ಟದ ಟೌನ್ಶಿಪ್ಸ್ 100. ಇನ್ನು 100 ಸ್ಮಾಲ್ ಟೌನ್ಶಿಪ್ಸ್ಗಳು ನಿರ್ಮಾಣ ಆಗಿದ್ದಾವೆ ಇಡೀ ದೇಶದಲ್ಲಿ. ಒಟ್ಟು 200+ ಟೌನ್ಶಿಪ್ಗಳು ಕಳೆದ 10 ವರ್ಷಗಳ ನಿರ್ಮಾಣ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬಿಡದಿನಲ್ಲಿ 7,481 ಎಕರೆ ಪೈಕಿ
ಎಷ್ಟು ರೈತರ ಜಮೀನು ನಾವು ತಗೋತಾ ಇದ್ದೀವಿ? 6043 ರೈತರದಿಂದ ನಾವು ಜಮೀನು ತಗೋತಾ ಇದ್ದೀವಿ, 9 ಹಳ್ಳಿಗಳು. ಯಾವುದೇ ಕಾರಣಕ್ಕೂ ನಾವು ಜಮೀನನ್ನು ಕೊಡಲ್ಲ, ಟೌನ್ಶಿಪ್ ಕೊಡಲ್ಲ ಅನ್ನುವಂಥದ್ದು ರೈಟಿಂಗಲ್ಲಿ ಕೊಟ್ಟಿರುವಂಥ ರೈತರ ಸಂಖ್ಯೆ 1367. 6043 ರೈತರಿದ್ದಾರೆ. ಅದರಲ್ಲಿ ನಾವು ಯಾವ ಕಾರಣಕ್ಕೂ ನಮ್ಮ ಜಮೀನನ್ನು ನಿಮಗೆ ಕೊಡುವಂಥದ್ದಕ್ಕೆ ಬರೋದಿಲ್ಲ ಅಂತ ರೈಟಿಂಗ್ನಲ್ಲಿ ತಲುಪಿಸಿರುವಂಥದ್ದು, BMRDA ಕಚೇರಿಗೆ ತಲುಪಿಸಿರುವಂಥದ್ದು 1367 ಅಬ್ಜೆಕ್ಷನ್ಸ್. ಈ 1367 ರೈತರನ್ನು ನಿಜವಾಗ್ಲೂ ರೈತರ ಇವರು ಏನು ಎತ್ತ ಅನ್ನುವಂಥದ್ದು ಪರಿಶೀಲನೆ ಮಾಡುವಂಥದ್ದಕ್ಕೆ BMRDಯವರು ಒಂದು ಕಮಿಟಿಯನ್ನು ರಚನೆ ಮಾಡಿ ಕಮಿಷನರ್ ನೇತೃತ್ವದಲ್ಲಿ ಈ 1367 ಜನಕ್ಕೂ ನೋಟಿಸ್ ಕೊಡ್ತಾರೆ, ನೀವು ಬಂದು ದಯಮಾಡಿ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನ ಪ್ರೆಸೆಂಟ್ ಮಾಡಿ ನಮ್ಮ ಮುಂದೆ ಅಂತ. ಆ 1367 ರೈತರ ಪೈಕಿ 247 ರೈತರು ಬರಲೇ ಇಲ್ಲ. 247 ಫಾರ್ಮರ್ಸ್ ವರ್ ಆಬ್ಸೆಂಟ್. ಎರಡನೇ ನೋಟಿಸ್ ಕೊಟ್ಟರು ಬರಲಿಲ್ಲ. ಆದ್ದರಿಂದ ನಾವು ಏನು ಫೈನಲೈಸಿಗೆ ಬಂದ್ವಿ ಅಂತಂದರೆ 247 ಬೋಗಾಸ್ ಅರ್ಜಿಯನ್ನು ಕೊಟ್ಟಿರುವಂಥದ್ದು ನಮಗೆ ಕಂಡು ಬಂತು. ಇನ್ನು ಮಿಕ್ಕಿದ್ರಲ್ಲಿ 259 ರೈತರು ಅಟೆಂಡ್ ಮಾಡಿ ನಾವು ಜಮೀನು ಕೊಡಲ್ಲ ಅಂತ ಹೇಳಿಲ್ಲ. ಅವರು ನಮಗೆ ರೇಟ್ನ ಜಾಸ್ತಿ ಕೊಡಿ, ನಂಬರ್ ಆಫ್ ಸೈಟ್ಸ್ನ ಜಾಸ್ತಿ ಕೊಡಿ, ನಮ್ಗೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ, ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಕೇಳಿರುವಂಥದ್ದು 259 ಜನ. ಅದರಲ್ಲಿ 663 ರೈತರು ಮಾತ್ರ ನಾವು ಯಾವ ಕಾರಣಕ್ಕೂ ನಮ್ಮ ಜಮೀನನ್ನು ಬಿಟ್ಕೊಡಲ್ಲ, ನಾವು ಉಳಿಮೆಗೋಸ್ಕರ ಉಳಿಸ್ಕೋತೀವಿ, ಬೆಳೆಗೋಸ್ಕರ ಉಳಿಸ್ಕೊತೀವಿ, ರೈತ ಅಭಿವೃದ್ಧಿ ಮಾಡುವಂಥದ್ದು ಮಾತ್ರ ಉಳಿಸ್ಕೊತೀವಿ ಅಂತ 663 ರೈತರು. ಇವರು ಒಟ್ಟು ಜಾಗ 1348 ಎಕರೆ. 1348 ಎಕರೆ, 7481 ಎಕರೆ ಪೈಕಿ 1348 ಎಕರೆ ನಾವು ಕೊಡಲ್ಲ ಅಂತ ಅವರು ರೈಟಿಂಗಲ್ಲಿ ಮತ್ತೆ ಫೈನಲಾಗಿ ಕಮಿಟಿ ಮುಂದೆ ಬಂದು ರೆಪ್ರೆಸೆಂಟೇಷನ್ ಮಾಡಿರುವಂಥದ್ದು. ಅಂದರೆ ಎಷ್ಟು ಪರ್ಸೆಂಟೇಜು? 10.97, ಅಂದರೆ 11% ರೈತರು ಭೂಮಿಗೆ ಕೊಡಲ್ಲ ಅನ್ನುವಂಥ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. 11% ಇಸ್ ಆನ್ ರೆಕಾರ್ಡ್. ವಿ ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್ ಹಿಯರ್. ಸುಮ್ಮನೆ ಏನು ಇಟ್ ಅಂಡ್ ಸ್ಟೇಟ್ಮೆಂಟ್ ಮಾಡಿ ಹೋಗುವಂಥದ್ದಲ್ಲ. 80% ರೈತರು ಒಪ್ಪಿಲ್ಲ ಭೂಮಿ ಕೊಡುವಂಥದ್ದಕ್ಕೆ ಅಂತ ಕುಮಾರಸ್ವಾಮಿಯವರು ವಾದ ಮಂಡನೆ ಮಾಡ್ತಾ ಇರುವಂಥದ್ದು ಸುಳ್ಳು, 100ಕ್ಕೆ 100ರಷ್ಟು ಅಪ್ಪಟ್ಟ ಸುಳ್ಳು.